ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ. ಸೊ ತುಂಬಾ ಚೆನ್ನಾಗಿ ಬರುತ್ತೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮ್ ಜೊತೆ ಒಂದು ಸಿಂಪಲ್ ಎಗ್ ಕರಿನ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 5ರಿಂದ 6 ಎಗ್ ಅನ್ನ ಬೇಯಿಸಿ ಕಟ್ ಮಾಡಿ ಈ ರೀತಿಯಾಗಿ ಇಟ್ಟಿದ್ದೀನಿ. ಸೊ ಬನ್ನಿ, ಇವತ್ತು ನಾನು ಲೇಟ್ ಮಾಡೋದಿಲ್ಲ, ಕ್ವಿಕ್ ಆಗಿ ಇದನ್ನ ಹೇಗ್ ಮಾಡೋದು ನೀವು ಮನೇಲಿ ಟ್ರೈ ಮಾಡ್ಲೇಬೇಕು. ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ, ಮಕ್ಕಳು ಕೂಡ ಇಷ್ಟಪಡ್ತಾರೆ. ಸೊ ಬನ್ನಿ ಅಲ್ವಾ, ಹೇಗ್ ಮಾಡೋದು ಅನ್ನೋದನ್ನ ಶೇರ್ ಮಾಡ್ತೀನಿ. ಮೊದ್ಲಿಗೆ ನಾನು ಎಗ್ ಅನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ ಅನ್ನ ತೆಗೆದುಕೊಂಡು, ಇದು ಕ್ವಿಕ್ ಆಗಿ ಮಾಡುವಂತಹ ಎಗ್ ಕರಿ. ಸೊ ಹಾಗಾಗಿ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಸ್ವಲ್ಪ ಗೋಡಂಬಿಯನ್ನ ತೆಗೆದುಕೊಂಡಿದ್ದೀನಿ. ನೀವೇನಾದ್ರೂ ಸ್ವಲ್ಪ ಟೈಮ್ ತೆಗೆದುಕೊಳ್ಳೋದಾದ್ರೆ ಇದನ್ನ ನೆನೆಸಿ, ಅಂದ್ರೆ ನೀರಲ್ಲಿ ನೆನೆಸಿ 10 ನಿಮಿಷ ನಂತರ ಇದನ್ನ ಗ್ರೈಂಡ್ ಮಾಡ್ಕೊಳ್ಳಿ, ಪೇಸ್ಟ್ ಆಗ್ಬಿಡತ್ತೆ. ಇಲ್ಲ ಅಂತಾದ್ರೆ ಡೈರೆಕ್ಟ್ ಈ ರೀತಿಯಾಗಿ ಡೈರೆಕ್ಟ್ ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡ್ಕೊಂಡು ಬನ್ನಿ. ಸೊ ನೋಡಿದ್ರಲ್ಲ, ಈ ರೀತಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ಸೊ ನೀರನ್ನ ಹಾಕಿದ್ರೆ ಅದು ಇಷ್ಟು ಸಾಫ್ಟ್ ಆಗಿ ಪೌಡರ್ ಆಗೋದಿಲ್ಲ. ಸೊ ಹಾಗಾಗಿ ಮೊದ್ಲಿಗೆ ಇದನ್ನ ಪೌಡರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಕಾಯಿ ತುರಿಯನ್ನ ತೆಗೆದುಕೊಂಡಿದ್ದೀನಿ. ನೀವು ಬೇಕಾದ್ರೆ 1 ಕಪ್ ಫುಲ್ ಕೂಡ ತೆಗೆದುಕೊಳ್ಬಹುದು. ನಾನಿಲ್ಲಿ ಸ್ವಲ್ಪ ತೆಗೆದುಕೊಂಡು ಇದಕ್ಕೆ ಆಡ್ ಮಾಡಿ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ರುಬ್ಕೊಂಡು ಬರ್ತೀನಿ. ಸೊ ನೋಡಿ ಎಷ್ಟು ಸಾಫ್ಟ್ ಆಗಿ ನಾನು ಇದನ್ನ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿ. ಬನ್ನಿ ಇವಾಗ ಹೇಗ್ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಒಂದು ಕಡಾಯಿಯನ್ನ ಬಿಸಿ ಮಾಡ್ಕೋಬೇಕು. ಇವಾಗ ಕಡಾಯಿ ಬಿಸಿ ಆಗಿದೆ, ಇದಕ್ಕೆ ನಾನು ಆಯಿಲ್ ಅನ್ನ ಹಾಕ್ತಾ ಇದ್ದೀನಿ, ಸ್ವಲ್ಪ ಆಯಿಲು. ಇಲ್ಲಿ ಒಂದು ಈರುಳ್ಳಿಯನ್ನ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನ ಇದಕ್ಕೆ ಹಾಕ್ಬೇಕು. ಇದ್ರ ಜೊತೆಗೇನೆ ನಾನಿಲ್ಲಿ ಹಸಿಮೆಣಸು, ಚಿಕ್ಕದೊಂದು ಹಸಿಮೆಣಸನ್ನ ಹಾಕ್ತಾ ಇದ್ದೀನಿ. ಮಕ್ಕಳು ತಿನ್ನೋದ್ರಿಂದ ಖಾರ ಜಾಸ್ತಿ ಆಗುತ್ತೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚೆನ್ನಾಗಿ ಫ್ರೈ ಆಗ್ಬೇಕು. ಇದು ಸ್ವಲ್ಪ ಫ್ರೈ ಆಗ್ತಿದ್ದಾಗೆ ನಾನು ಇದಕ್ಕೆ ಅವಾಗ್ಲೇ ಕಾಯಿನ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನ ಇದಕ್ಕೆ ಹಾಕ್ಬಿಡ್ತೀನಿ. ಸಣ್ಣ ಉರಿಯಲ್ಲಿ ಇದನ್ನ ಒಮ್ಮೆ ಹಸಿ ವಾಸನೆ ಹೋಗೋ ತನಕ ಕುದಿಸ್ಕೊಳ್ತೀನಿ. ಅಷ್ಟರೊಳಗಡೆ ನಾನು 2 ಟೊಮೆಟೊ ಹಣ್ಣನ್ನ ರುಬ್ಬಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಅವಾಗ್ಲೇ ಹೇಳ್ದಾಗೆ ಒಂದು ಕುದಿ ಬಂದ ನಂತರ ಇದಕ್ಕೆ ನಾನು ಟೊಮೆಟೊ ಪೇಸ್ಟ್ ಅನ್ನ ಹಾಕ್ತಾ ಇದ್ದೀನಿ. ಇವಾಗ ನೀರನ್ನ ಸೇರಿಸಬಾರ್ದು. ಸೊ ಇದೆರಡನ್ನ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಇವಾಗ ಒಂದು ಮಸಾಲ ರೆಡಿ ಆಯ್ತು. ಇದಕ್ಕೆ ಇವಾಗ ನಾನು ಸ್ಪೈಸಸ್ ಅನ್ನ ಹಾಕ್ತಾ ಇದ್ದೀನಿ. ಇಲ್ಲಿ ಅಚ್ಚ ಖಾರದ ಪೌಡರ್ ಅನ್ನ ಹಾಕ್ತಾ ಇದ್ದೀನಿ, ಸ್ವಲ್ಪ ಹಳದಿ ಪೌಡರ್, ಕೊತ್ತಂಬರಿ ಪೌಡರ್. ಸೊ ಇವಿಷ್ಟನ್ನ ಹಾಕಿ ಚೆನ್ನಾಗಿ ಇದನ್ನ ಒಮ್ಮೆ ಫ್ರೈ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ, ಒಂದು ಅದ್ಭುತವಾದ ಗ್ರೇವಿ ರೆಡಿ ಆಯ್ತು. ಇವಾಗ ಇದಕ್ಕೆ ನಾನು ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗ್ಲೇ ಸೇರಿಸ್ಕೋಬೇಕು. ಸೊ ಚೆನ್ನಾಗಿ ಇದನ್ನ ಒಮ್ಮೆ ಕುದಿ ಬಂದ ನಂತರ
ನೋಡಿ ಒಂದು ಕುದಿ ಬಂದಿದೆ. ಇವಾಗ ಸಣ್ಣ ಉರಿಯಲ್ಲಿ ಕುಕ್ ಮಾಡ್ಕೊಳ್ಬೇಕು. ಫೈನಲಿ ಇದಕ್ಕೆ ನಾನು ಎಗ್ ಅನ್ನ ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ಅಲ್ವಾ. ಇನ್ನು ನಾನು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಕೂಡ ಮೇಲ್ಗಡೆ ಹಾಕ್ತಾ ಇದ್ದೀನಿ. ಇನ್ನು ಫೈನಲಿ ಇದಕ್ಕೆ ನಾನು ಇದು ಕಸೂರಿ ಮೇಥಿಯನ್ನ ಹಾಕ್ತಾ ಇದ್ದೆ. ಸೊ ಇದು ಬಂದು ಕಸೂರಿ ಮೇಥಿ ಅಲ್ಲ, ಕಸೂರಿ ಮೇಥಿ ರೀತಿಯಾಗಿ ಮಾಡ್ಕೊಂಡಿರುವಂತಹ ನುಗ್ಗೆ ಸೊಪ್ಪು. ನೋಡಿ, ಆರೋಗ್ಯಕರವಾದ ನುಗ್ಗೆ ಸೊಪ್ಪು. ಇದನ್ನ ಊರಿಗೆ ಹೋದಾಗ ಫ್ರೆಶ್ ಆಗಿ ತಂದು ವಾಶ್ ಮಾಡಿ ಒಣಗಿಸಿ ನಾನು ಪೌಡರ್ ಕೂಡ ಮಾಡಿಲ್ಲ, ಹಾಗೆ ತೆಗೆದು ಹಾಕಿದ್ದೀನಿ. ಕಸೂರಿ ಮೇಥಿ ಹೇಗೆ ಯೂಸ್ ಮಾಡ್ತೀವಿ ಅದೇ ರೀತಿ ಯೂಸ್ ಮಾಡಬಹುದು. ಎಷ್ಟೊಂದು ಕ್ರಿಸ್ಪಿ ಆಗಿದೆ ನೋಡಿ. ಇದನ್ನ ಪೌಡರ್ ಮಾಡಿ ಕೈಯಿಂದನೇ ಮಾಡಬಹುದು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಕೊನೆಗೆ ನಾನು ಇದನ್ನು ಕೂಡ ಹಾಕಿ ಒಮ್ಮೆ ಸಣ್ಣ ಉರಿಯಲ್ಲಿ 5 ರಿಂದ 10 ನಿಮಿಷ ಹಾಗೇನೆ ಬಿಟ್ಬಿಡ್ತೀನಿ. ಸೊ ಫೈನಲಿ ಎಗ್ ಕರಿ ರೆಡಿ ಆಯ್ತು. 5 ರಿಂದ 10 ನಿಮಿಷ ನಾನು ಸಣ್ಣ ಉರಿಯಲ್ಲಿ ಇದನ್ನ ಚೆನ್ನಾಗಿ ಕುದಿಸಿದ್ದೀನಿ. ನೋಡ್ಬಹುದು ಇಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ಸೊ ನೋಡಿದ್ರಲ್ಲ, ಇದಾಗಿತ್ತು ನನ್ನ ಇವತ್ತಿನ ಟೇಸ್ಟಿ ರೆಸಿಪಿ. ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಗ್ರೇವಿ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ. ಸೊ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಕಮೆಂಟ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ವಾ.